ಕನ್ಯಾ ರಾಶಿಯವ್ರಿಗೆ ಈ ಒಂದು ವಿಶೇಷವಾಗಿ ಮೇ ತಿಂಗಳ ಮಾಸದಲ್ಲಿ ತಂದೆ ಮಕ್ಕಳ ನಡುವೆ ತುಂಬಾ ಸಮಸ್ಯೆಗಳಾಗುವಂಥದ್ದು. ಮಕ್ಕಳ ವಿಚಾರದಲ್ಲಿ ತುಂಬಾ ಒಂದು ತಲೆ ಕೆಡಿಸ್ಕೊಂಡಿರ್ತೀರಿ. ಮಕ್ಕಳು ತಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ, ತಾವು ಹೇಳೋ ವಿಚಾರವನ್ನು ಗಮನಿಸ್ತಾ ಇರೋದಿಲ್ಲ. ಮನೆಗೆ ಅಪಮಾನಗಳನ್ನು ಅಪಕೀರ್ತಿಗಳನ್ನು ತರುವಂತಹ ಒಂದು ವಿಚಾರಗಳು ಅವ್ರ ಮನಸ್ಸಲ್ಲಿರುತ್ತೆ. ಅದರಿಂದ ತುಂಬ ಗೊಂದಲಮಯವಾದಂಥ ವಾತಾವರಣ ತಮ್ಮ ಕೌಟುಂಬಿಕ ಜೀವನದಲ್ಲಿ ಸೃಷ್ಟಿಯಾಗುತ್ತೆ. ಸ್ವಲ್ಪ ಆ ಒಂದು ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ತಾವು ಕೊಡೋದು ತುಂಬಾ ಉತ್ತಮವಾಗಿರುತ್ತೆ. ಚೀಟಿ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೊಡೋಕ್ಕೆ ಹೋಗ್ಬಿಡಿ. ಅದರಿಂದ ತುಂಬ ಮೋಸಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೇ ತಿಂಗಳಲ್ಲಿ. ಆರ್ಥಿಕತೆಯ ಒಂದು ಸಮಸ್ಯೆ ದೂರವಾಗಲಿಕ್ಕೆ ತಾವು ವಿಶೇಷವಾದಂಥ ಯೋಜನೆಯನ್ನು ತಾವು ಕೈಗೊಳ್ತೀರಿ. ಆ ಯೋಜನೆಯು ಸಹಿತ ಸಫಲವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆಯಲ್ಲಿ ಪಿತೃತ್ವ, ಮಾತೃತ್ವ, ಪುತ್ರತ್ವ ಈ ಮೂರಲ್ಲೂ ಸಹಿತ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿ. ಆರೋಗ್ಯದ ವಿಚಾರದಲ್ಲಿ ನಾವು ನೋಡಿದ್ರೆ ಸೊಂಟ ಬಾಧೆ, ಅರ್ಧ ತಲೆನೋವು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಅಜೀರ್ಣತೆ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಮೇ ತಿಂಗಳಲ್ಲಿ ಉತ್ತಮವಾದಂಥ ಪ್ರಾಬಲ್ಯತೆಗಾಗಿ ತಾವು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಲಾಭವನ್ನು ತಾವು ಪಡಿತೀರಿ. ಅದೃಷ್ಟ ಸಂಖ್ಯೆಯಾಗಿ 8 ತಾವು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ವಿಶೇಷವಾಗಿ ಅದೃಷ್ಟ ಬಣ್ಣವಾಗಿ ಕಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಮುಖಾಂತರ ಬರ್ತಾ ಇರೋದಂತ ತಿಳಿಸ್ಕೊಡ್ಬೋದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.